ತಾಯಿ ಚಾಮುಂಡೇಶ್ವರಿ ಭಕ್ತರು ನೋಡ್ಲೇಬೇಕಾದ ಸ್ಟೋರಿ ಇದು. ದೇವಿ ದರ್ಶನಕ್ಕೆ ಬಂದವರಿಗೆ ನೀಡುವ ಪ್ರಸಾದ ಹೇಗಿದೆ ಗೊತ್ತಾ? ಒಮ್ಮೆ ಆ ಪ್ರಸಾದ ಮಾಡುವ ಜಾಗವನ್ನ ನೀವು ನೋಡಿ. ತಾಯಿ ಚಾಮುಂಡೇಶ್ವರಿ ಭಕ್ತರೇನಿದ್ದೀರಾ, ಈ ಸ್ಟೋರಿಯನ್ನ ನೋಡ್ಲೇಬೇಕು. ದೇವಿ ದರ್ಶನಕ್ಕೆ ಬಂದವರಿಗೆ ನೀಡುವ ಪ್ರಸಾದ ಹೇಗಿದೆ ಗೊತ್ತಾ? ಲಡ್ಡು ತಯಾರಿಸುವ ಅಡುಗೆ ಕೋಣೆಯಲ್ಲಿ ಸೇಫ್ಟಿಯೇ ಇಲ್ಲ. ವಿಶೇಷ ದರ್ಶನಕ್ಕೆ 2,000 ಪಡೆಯೋರಿಗೆ ಕಾಳಜಿ ಇಲ್ವಾ ಹಾಗಾದ್ರೆ? ಶುಚಿತ್ವ ಇಲ್ಲದ ಸ್ಥಳದಲ್ಲೇ ಲಡ್ಡು ಪ್ರಸಾದ ತಯಾರಾಗ್ತಾ ಇದೆ. ಲಕ್ಷಾಂತರ ಭಕ್ತರು ಸೇವಿಸುವ ಪ್ರಸಾದದ ಬಗ್ಗೆ ಯಾಕಿಷ್ಟು ಕೇರ್ಲೆಸ್? ನಾಡದೇವತೆ ಚಾಮುಂಡಿ ನೆಲೆಸಿದ ಬೆಟ್ಟದಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ಅವ್ಯವಸ್ಥೆ? ನೀವು ಗಮನಿಸ್ತಾ ಇದ್ದೀರಾ, ಲಡ್ಡು ತಯಾರಿಕೆಯ ಸ್ಥಳ ಯಾವ ರೀತಿ ಇದೆ ಅಂತ. ಸ್ವಲ್ಪವೂ ಕೂಡ ಶುಚಿತ್ವ ಅನ್ನೋದು ಅಲ್ಲಿ ಇಲ್ವೇ ಇಲ್ಲ. ಶುಚಿತ್ವ ಮರೀಚಿಕೆ ಆಗ್ಬಿಟ್ಟಿದೆ. ಇಲ್ಲಿ ಈ ರೀತಿಯಾಗಿ ನೀವು ಲಡ್ಡು ಪ್ರಸಾದವನ್ನ ತಯಾರು ಮಾಡಿದ್ರೆ ಅದನ್ನ ಸೇವನೆ ಮಾಡುವಂತಹ ಭಕ್ತಾದಿಗಳ ಪರಿಸ್ಥಿತಿ ಏನಾಗಬೇಕು? ಈಗಾಗಲೇ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ. ಆರೋಗ್ಯವನ್ನ ಕಾಪಾಡ್ಕೊಳ್ಳಿ, ಶುಚಿತ್ವವನ್ನ ಕಾಪಾಡ್ಕೊಳ್ಳಿ ಅಂತ ಎಷ್ಟೆಲ್ಲ ಸಲಹೆಯನ್ನ ಕೊಟ್ಟರು ಕೂಡ ಇಷ್ಟರ ಮಟ್ಟಿಗೆ ಕೇರ್ಲೆಸ್ ಯಾಕೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ತಾಯಿ ಚಾಮುಂಡೇಶ್ವರಿಯ ಭಕ್ತರು ಸಾಕಷ್ಟು ಮಂದಿ ದೇವಿಯ ದರ್ಶನಕ್ಕೆ ಅಂತ ಹೋಗ್ತಾರೆ. ಅದರಲ್ಲೂ ಆಷಾಢ ಶುಕ್ರವಾರ ಅಂತಂದ್ರೆ ಸಾಕಷ್ಟು ಭಕ್ತರು ಅಲ್ಲಿ ದೇವರ ದರ್ಶನಕ್ಕೆ ಅಂತ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಕೇರ್ಲೆಸ್ ಮಾಡಿದ್ರೆ ಅವರ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಇಷ್ಟು ಕೇರ್ಲೆಸ್ ಯಾಕೆ ಅಂತ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಶುಚಿತ್ವ ಅನ್ನೋದು ಮರೀಚಿಕೆ ಆಗಿದೆ. ಇನ್ನು ಮೇಲ್ಚಾವಣಿಯ ಪರಿಸ್ಥಿತಿ ಅಂತೂ ನೋಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನೀವು ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತ. ಮಳೆ ಗಿಳೆ ಬಂತಂದ್ರೆ ಅಲ್ಲೆಲ್ಲವೂ ಕೂಡ ತೇವ ಆಗುತ್ತೆ. ಇನ್ನು ಮೇಲಿನಿಂದ ಮಣ್ಣು ಬಿದ್ದರೂ ಕೂಡ ಅಲ್ಲಿ ಏನು ಅಚ್ಚರಿ ಪಡುವಂತಹ ಸಂಗತಿ ಏನಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಮೇಲ್ಚಾವಣಿ ಹಾಳಾಗಿದೆ ಅಂದ್ರೆ ಇನ್ನು ಅಲ್ಲಿ ಅಡುಗೆಯನ್ನ ಮಾಡ್ತಾರೆ, ಲಡ್ಡು ಪ್ರಸಾದವನ್ನ ಅಲ್ಲಿ ತಯಾರಿ ಮಾಡ್ತಾರೆ ಅಂದ್ರೆ ಇದನ್ನ ಹೇಳೋರು ಕೇಳೋರು ಯಾರೂ ಇಲ್ವಾ? ಇದು ಯಾರ ಗಮನಕ್ಕೂ ಕೂಡ ಬಂದಿಲ್ವಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಇನ್ನು ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಬರ್ತಾರೆ. ಆಷಾಢದಲ್ಲಂತೂ ಲಕ್ಷಾಂತರ ಭಕ್ತಾದಿಗಳೇ ದೇವಿಯ ದರ್ಶನಕ್ಕೆ ಅಂತ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಈ ಪ್ರಸಾದವನ್ನು ಕೊಟ್ಟರೆ ಅವರ ಪರಿಸ್ಥಿತಿ ಏನಾಗಬೇಕು? ದಿನಕ್ಕೆ 20,000 ಲಡ್ಡನ್ನ ಸಿಬ್ಬಂದಿಗಳು ತಯಾರು ಮಾಡ್ತಾರೆ. ಕೊಳಕು ಬಟ್ಟೆಯಲ್ಲಿ ಬರಿಗೈಯಲ್ಲಿ ತಯಾರಿಸಿರುವ ದೃಶ್ಯವನ್ನ ನೀವು ಗಮನಿಸಿದ್ರಿ. ಗೋಡೆ ಮೇಲೆ ಕೆಳಭಾಗದಲ್ಲಿ ಕಸ, ಕೊಳಚೆ ನೀರು, ಪೇಪರ್ ತುಂಡುಗಳಿಂದ ಅಡುಗೆ ಕೋಣೆ ತುಂಬ ಹೋಗಿದೆ. ಮೇಲಿನ ಗೋಡೆಯಿಂದ ಪೇಂಟ್ ಎಲ್ಲವೂ ಕೂಡ ಬೀಳ್ತಾ ಇದೆ. ಕ್ಲೀನ್ ಮಾಡೋರಿಲ್ಲ, ಟೆಂಡರ್ ಕೊಟ್ಟರು ಬಂದಿಲ್ವಂತೆ. ಇದು ಒಂದು ರೀಸನ್ ಅವ್ರಿಗೆ ಹೇಳೋದಕ್ಕೆ. ಭಕ್ತರೇ ಚಿತ್ರೀಕರಿಸಿರುವ ಅಡುಗೆ ಕೋಣೆಯ ಅವ್ಯವಸ್ಥೆ ಇದು. ಪ್ರಸಾದ ತಯಾರಿಸುವ ಸ್ಥಳಕ್ಕೆ ತೆರಳಿ ಭಕ್ತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿದೆ, ಇಲ್ಲಿ ನೀವು ಪ್ರಸಾದವನ್ನ ತಯಾರು ಮಾಡಿ ನಮಗೆ ಕೊಡ್ತೀರಾ ಅಂತ ಭಕ್ತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಆ ಬಟ್ಟೆಗಳು ನೋಡಿ, ಅವ್ರು ಧರಿಸಿರುವಂತಹ ಬಟ್ಟೆಯನ್ನ ನೋಡಿ ಯಾರನ್ನು ಕೂಡ ಅಳಿಯುವ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ಆದರೆ ದೇವರ ಕೆಲಸ ಅಂತ ಬಂದಾಗ ಸ್ವಲ್ಪ ಶುಚಿತ್ವವನ್ನ ಕಾಪಾಡ್ಕೋಬೇಕು. ಅಂಥದ್ರಲ್ಲಿ ಆ ಕೊಳಕು ಬಟ್ಟೆಯನ್ನು ಹಾಕೊಂಡಿದ್ದಾರೆ. ಕೈಗೆ ಅಟ್ಲೀಸ್ಟ್ ಒಂದು ಕೈ ಗ್ಲೌಸ್ ಆದ್ರೂ ಹಾಕೊಂಡಿಲ್ಲ, ಏನೂ ಕೂಡ ಇಲ್ಲ. ಇನ್ನು ಗೋಡೆ ಮೇಲಾಗಿರಬಹುದು, ಕೆಳಭಾಗದಲ್ಲಿ ಕಸ ಬಿದ್ದಿದೆ, ಕೊಳಚೆ ನೀರಿದೆ. ಆ ಕೊಳಚೆ ನೀರಿದ್ರೂ ಕೂಡ ಕೊಳಚೆ ನೀರು ಏನಾದ್ರು ಒಂದು ಕಡೆ ಶೇಖರಣೆ ಆದರೆ ಸಾಕಷ್ಟು ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಯಾಕಂತಂದರೆ ಸೊಳ್ಳೆಗಳು ಆ ಕೊಳಚೆ ನೀರಿನ ಮೇಲೆ ಕೂತು ಅದಾದ ನಂತರ ನಮಗೂ ಕೂಡ ಕಚ್ಚಿ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಇಂತಹ ಸಂದರ್ಭದಲ್ಲಿ ಶುಚಿತ್ವ ಅನ್ನೋದು ಇಲ್ಲಿ ಮರೀಚಿಕೆ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್, ಯಾಕಿಷ್ಟು ಕೇರ್ಲೆಸ್ ಅಂತ ಇಲ್ಲಿ? ಸಾಹಿತ್ಯ ಏನು ಲಕ್ಷಾಂತರ ಭಕ್ತರಿಗೆ ಕೊಡುವಂತ ಪ್ರಸಾದ ಅಂದ್ರೆ ತಾಯಿ ಚಾಮುಂಡಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಕೊಡುವಂತ ಪ್ರಸಾದ ಮಾಡುವಂತಹ ಸ್ಥಳದಲ್ಲಿ ಕೂಡ ಅಶುಚಿತ್ವ ಉಂಟಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಸ್ಥಳೀಯರು ಆ ಸ್ಥಳಕ್ಕೆ ಹೋಗಿ ಅಂದ್ರೆ ಲಡ್ಡನ್ನು ತಯಾರು ಮಾಡುವಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲಾ ದೃಶ್ಯಗಳು ಕೂಡ ಕಂಡು ಬಂದಿರುವಂತದ್ದು. ಅಲ್ಲಲ್ಲಿ ಕೂಡ ಮೇಲ್ಚಾವಣಿಯಲ್ಲಿರುವಂತಹ ಗೋಡೆ ಪೇಂಟ್ಗಳು ಕೂಡ ಸ್ವಲ್ಪ ಕೆಳಗಡೆ ಬೀಳ್ತಾ ಇರುವಂತದ್ದು. ಕೆಳಭಾಗದಲ್ಲಿ ಕೂಡ ನೀರು ಹರಿತಾ ಇದೆ. ಮತ್ತೆ ಅಲ್ಲಿರುವಂತಹ ಸೊಳ್ಳೆಗಳು ಕೂಡ ಅಲ್ಲಿಂದ ಉತ್ಪತ್ತಿ ಆಗುತ್ತೆ ಎಂಬುದು ಕೂಡ ಅರಿವೇ ಇಲ್ಲದಂತ ಸಂದರ್ಭದಲ್ಲಿ ಗೋಡೆಗಳ ಮೇಲೆ ಕೂಡ ಯಾವುದೇ ರೀತಿಯ ಶುಚಿತ್ವ ಇಲ್ಲ, ಮತ್ತೆ ಕೆಳಭಾಗದಲ್ಲಿ ಕೂಡ ಶುಚಿತ್ವ ಇಲ್ಲ. ಲಾಡು ತಯಾರು ಮಾಡುವಂತಹ ಒಂದು ಅವರ ಕೆಲಸಗಾರ ಏನಿದ್ರೆ ಅವರ ಕೈಯಲ್ಲಿ ಕೂಡ ಗ್ಲೌಸ್ಗಳಿಲ್ಲ. ಹೀಗಾಗಿ ಕೂಡ ಅಶುಚಿತ್ವ ಎದ್ದು ಕಾಣ್ತಾ ಇದೆ. ಇದರಲ್ಲಿ ಕೂಡ ಲಕ್ಷಾಂತರ ಭಕ್ತರು ಕೂಡ ಸೇವನೆ ಮಾಡುವಂತಹ ಈ ಲಡ್ಡಿನಲ್ಲಿ ಕೂಡ ಏನಾದ್ರೂ ಕೂಡ ಸಮಸ್ಯೆಗಳು ಉಂಟಾದ್ರೆ ಇದಕ್ಕೆ ಒಡೆಯಾರು ಎಂಬುದನ್ನು ಕೂಡ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಲಕ್ಷಾಂತರ ಭಕ್ತರಿಗೆ ಅಂದ್ರೆ ಆಷಾಢ ಮಾಸದಲ್ಲಿ ಕೂಡ ಲಕ್ಷಾಂತರ ಭಕ್ತರು ಪ್ರಸಾದವನ್ನ ಖರೀದಿ ಮಾಡ್ತಾರೆ. ಆ ಲಕ್ಷಾಂತರ ಭಕ್ತರಿಗೋಸ್ಕರವಾಗಿ ಕೂಡ ತಯಾರು ಮಾಡಿದಂತಹ ಈ ಸ್ಥಳ ಏನಿದೆ ಕೂಡ ಅಶುಚಿತ್ವದಿಂದ ಕೂಡುವ ಹಿನ್ನೆಲೆಯಲ್ಲಿ ಕೂಡ ಭಕ್ತರು ಇದನ್ನ ಪ್ರಶ್ನೆ ಮಾಡುವಂತಹ ಸ್ಥಿತಿಗೆ ಈ ಚಾಮುಂಡಿ ಬೆಟ್ಟ ಬಂದು ತಲುಪಿರುವಂತದ್ದು.
ಆಷಾಢ ಮಾಸದಲ್ಲಿ ಲಕ್ಷಾಂತರ ಭಕ್ತರು ದೇವರ ದರ್ಶನಕ್ಕೆ ಬರ್ತಾರೆ, ತಾಯಿಯ ದರ್ಶನ ಪಡಿತಾರೆ. ಅದೇ ರೀತಿಯಲ್ಲಿ ಕೂಡ ಲಡ್ಡುವನ್ನು ಕೂಡ ಪಡ್ಕೊಂಡು ಹೋಗ್ತಾರೆ. ಇದು ಇಂಥ ಅಶುಚಿತ್ವದಲ್ಲಿ ಕೂಡ ತಯಾರು ಮಾಡ್ತಿದ್ದಾರೆ ಎಂಬುದನ್ನು ಕೂಡ ಗೊತ್ತಾದ್ರೆ ಕೂಡ ಸ್ಥಳೀಯರಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು ಎಲ್ಲರೂ ಕೂಡ ನೋವುಂಟು ಮಾಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ಕೂಡ ಅಲ್ಲಿ ಕೂಡ ಸ್ಥಳೀಯರು ಕೂಡ ಹೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಸಿಬ್ಬಂದಿಗಳಿಗೆ ಒಂದು ಮಾತಾಡಿಸಿದ ಸಂದರ್ಭದಲ್ಲಿ ನಾವು ಕಳೆದ 1 ತಿಂಗಳಿಂದ ಕೂಡ ದಿನಕ್ಕೆ 20,000 ಲಡ್ಡುಗಳನ್ನ ತಯಾರು ಮಾಡ್ತೇವೆ. ಇದ್ರಲ್ಲಿ ಟೆಂಡರ್ ಕೂಡ ಆಗಿದೆ, ಅಲ್ಲಿ ಕ್ಲೀನ್ ಮಾಡುವಂತ ಟೆಂಡರ್ ಕೂಡ ಬರಬೇಕಾಗಿತ್ತು, ಕೆಲಸಗಾರರು ಬರಬೇಕಿತ್ತು, ಆದ್ರೆ ಯಾರು ಕೂಡ ಬಂದಿಲ್ಲ. ಮತ್ತೆ ಎಣ್ಣೆ ಟಿನ್ಗಳಾಗಿರ್ಬೋದು, ಮತ್ತೆ ಅಲ್ಲಿರುವಂತಹ ವಸ್ತುಗಳು ಅಂದ್ರೆ ಲಡ್ಡು ಮಾಡುವುದಕ್ಕೆ ತಯಾರು ಮಾಡಿದಂತ ತಂದಿರುವಂತಹ ವಸ್ತುಗಳು ಕೂಡ ಅಲ್ಲಲ್ಲೇ ಬಿದ್ದಿರುವಂತದ್ದು. ಇದರಿಂದ ಕೂಡ ಅಲ್ಲಿ ಅಶುಚಿತ್ವ ಎದ್ದು ಕಾಣ್ತಾ ಇದೆ. ಅಲ್ಲಿ ಶುಚಿತ್ವ ಉಂಟಾದ್ರೆ ಕೂಡ ಪ್ರಸಾದಕ್ಕೆ ಒಂದು ಬೆಲೆ ಬರುತ್ತೆ. ಅಶುಚಿತ್ವ ಇಲ್ಲದ ಪ್ರಸಾದ ಒಂದು ಸೇವನೆ ಮಾಡಿದ್ರೆ ಕೂಡ ಅಲ್ಲಿ ಯಾವುದೇ ಕೂಡ ಫಲ ಕೊಡೋದಿಲ್ಲ ಎಂಬುದು ಕೂಡ ಸ್ಥಳೀಯರ ಒಂದು ಆರೋಪ ಮತ್ತು ಆಗ್ರಹವಾಗಿರುವಂತದ್ದು. ಮುಂದಿನ ದಿನಗಳಲ್ಲಾದ್ರೂ ಕೂಡ ಅಲ್ಲಿರುವಂತಹ ಲಡ್ಡು ಮಾಡುವಂತಹ ಸ್ಥಳ ಈ ಕಡೆ ಶುಚಿತ್ವದಿಂದ ಕೂಡಿರಬೇಕು, ಅಲ್ಲಿರುವಂತಹ ಸಿಬ್ಬಂದಿಗಳು ಮತ್ತೆ ಶುಚಿತ್ವದಿಂದ ಇರಬೇಕು, ಗ್ಲೌಸ್ಗಳನ್ನ ಧರಿಸಬೇಕು, ಮತ್ತೆ ಹೈಜೆನಿಕ್ ಆಗಿ ಕೂಡ ಲಡ್ಡುವನ್ನು ತಯಾರು ಮಾಡಬೇಕು. ಇದು ಲಕ್ಷಾಂತರ ಭಕ್ತರ ಒಂದು ಭಕ್ತಿಗೆ ಒಂದು ಮಾರಕ ಆಗುತ್ತೆ ಎಂದು ಕೂಡ ಸ್ಥಳೀಯರ ಆರೋಪವಾಗಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸ್ಥಳೀಯರಾದಂತಹ ಕೀರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹೇಳಿ ಮೇಡಮ್. ಸರ್, ಯಾವಾಗಿಂದ ಈ ರೀತಿ ಆಗ್ತಾ ಇದೆ ಅಂತ? ಮೇಡಮ್, ಮೊದಲನೇ ಆಷಾಢ ಶುಕ್ರವಾರದಲ್ಲಿ ಏನೋ ಅವ್ಯವಸ್ಥೆಗಳು ಎದ್ದು ಕಾಣಿಸ್ತಾ ಇತ್ತು, ಎಲ್ಲ ಯೂಟ್ಯೂಬ್ಗಳಲ್ಲೆಲ್ಲ ಮೆಸೇಜ್ ಬರ್ತಾ ಇತ್ತು. ನಮ್ಗೆ ಸ್ಥಳೀಯವಾಗಿ ಯಾರೋ ಒಬ್ರು ಇನ್ಫಾರ್ಮೇಶನ್ ಕೊಡ್ತಾರೆ, ಲಾಡು ಮಾಡೋ ಜಾಗದಲ್ಲಿ ಶುಚಿತ್ವ ಇಲ್ಲ, ತುಂಬಾ ಗಲೀಜಾಗಿದೆ, ಒಂದ್ಸರಿ ಭೇಟಿ ಮಾಡಿ ಅಂತವ. ನಾವು ಫುಡ್ ಡಿಪಾರ್ಟ್ಮೆಂಟ್ ನ ಕೇಳಿದ್ರೆ ಅವರು ಕೂಡ ಅದಕ್ಕೆ ಒಂದು ನೋಟಿಸ್ ನಾವು ಕೊಟ್ಟಿದೀವಿ, ನಾವು ಸ್ಪಾಟ್ ವಿಸಿಟ್ ಮಾಡಿದೀವಿ, ನಮಗೂ ಭಕ್ತರ ಕಡೆಯಿಂದ ಮೆಸೇಜ್ ಬಂದಿತ್ತು, ನಾವು ನೋಟಿಸ್ ಕೊಟ್ಟಿದೀವಿ ಅಂತ ನಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತಾರೆ. ನಾವು ಕಣ್ಣಾರೆ ನೋಡ್ಬೇಕು ಇದನ್ನ ಅಂತ ಹೋಗಿ ಆ ಜಾಗದಲ್ಲಿ ನೋಡಿದಾಗ ನಮ್ಗೆ ಕಾಣಿಸ್ತಾ ಇತ್ತು ಅಲ್ಲಿ ತುಂಬಾ ಅವ್ಯವಸ್ಥೆ, ಗಲೀಜು. ಅಲ್ಲಿ ಲೇಬರ್ನ ಕೇಳಿದ್ರೆ ಅಲ್ಲಿ ಅವ್ರಿಗೇನು ವ್ಯವಸ್ಥೆನೆ ಮಾಡ್ಕೊಟ್ಟಿಲ್ಲ. ಡೈಲಿ 20,000 30,000 ಲಡ್ಡು ಮಾಡ್ಬೇಕು, ಒಂದು 20 ಅಡಿ 30 ಅಡಿ ಜಾಗದಲ್ಲಿ ಯಾವ ತರ ಸರ್ ಮಾಡೋದು? ಲೇಬರ್ಗಳಿಗೆ ಯಾವುದೇ ರೀತಿ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿಲ್ಲ ಅವರು. ನೋಟಿಸ್ ಯಾವಾಗ ಕೊಟ್ಟಿದ್ರಂತೆ ಸರ್? ಹಿಂದಿನ ಮೊದಲನೇ ವಾರ ಆದ್ಮೇಲೆನೆ ಕೊಟ್ಟಿದಾರಂತ ಅವ್ರಿಗೆ. ಮೊದಲನೇ ಆಷಾಢ ಶುಕ್ರವಾರ ಆದ್ಮೇಲೆನೆ ಅವರು ಬಂದಂತ ಮಾಹಿತಿ ಮೇಲೆ ಏನೋ ಫುಡ್ ಇಲ್ಲ, ಆಹಾರ ಸುರಕ್ಷತೆ ಬಗ್ಗೆ ಅವ್ರು ಹೋಗಿ ಒಂದು ನೋಟಿಸ್ ಕೊಟ್ಟಿದೀವಿ ಅಂತ ನಮ್ಗೆ ಹೇಳಿದ್ರು ಅಧಿಕಾರಿಗಳು. ನಾವು ವಿಚಾರಿಸಿದಾಗ, ನಾವಲ್ಲಿ ಹೋಗಿ ನೋಡಿದಾಗ ಅವ್ಯವಸ್ಥೆ, ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ನಾವು ಹೋದಾಗ ನಮ್ಮ ಅಧ್ಯಕ್ಷರು BB ರಾಜಶೇಖರ್ ಅಂತ ಅಂದ್ಬಿಟ್ಟು ಅವರು ನಾವೇ ಅಲ್ಲಿ ಹೋಗ್ತೀವಿ. ಹೋದಾಗ ನಮ್ ಕಣ್ಗೆ ಕಾಣಿಸ್ತಾ ಇತ್ತು ಅಷ್ಟೊಂದು ಶುಚಿತ್ವನೇ ಇಲ್ಲ ಬಿಡಿ. ಅಲ್ಲಿ ಅವ್ರಿಗೊಂದು ಗ್ಲೌಸ್ ಇಲ್ಲ, ಒಂದ್ ಏನಿಲ್ಲ, ಒಂದ್ ಕ್ಯಾಪ್ ಇಲ್ಲ, ಅಲ್ಲಿ ಕಸ ಗುಡ್ಸೋರ ಇಲ್ಲ. ಇರೋದ್ 4-5 ಜನ ಲೇಬರ್ 20-30 ಸಾವಿರ ಲಾಡನ್ನ ಪ್ಯಾಕ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಆಗುತ್ತೆ ಅದು? ಜಾಗದ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ನಮ್ ಪ್ರಶ್ನೆ ಏನು ಅಂತ ಅಂದ್ರೆ, ಆಷಾಢ ಶುಕ್ರವಾರಕ್ಕೆ ದರ್ಶನ ಮಾಡೋದಕ್ಕೆ ಭಕ್ತಾದಿಗಳಿಂದ 2,2 ಸಾವಿರ ತಗೋತಾರೆ. 300 ರೂಪಾಯಿ ಇದೆ, ನಾರ್ಮಲ್ ಕ್ಯೂ ಎಂಟ್ರಿನೇ 300 ರೂಪಾಯಿ ಇದೆ. ಇಷ್ಟೊಂದು ದುಡ್ಡು ತಗೋತಾರೆ. ಇಷ್ಟೊಂದು, ಅದು ಶಕ್ತಿ ಪೀಠಗಳಲ್ಲಿ ಅಗ್ರಸ್ಥಾನ ಪಡ್ಕೊಂಡ್ರೆ ಚಾಮುಂಡಿ ಬೆಟ್ಟದ ನಾವು ಲಾಡು ಪ್ರಸಾದನ ಕಣ್ಗೊತ್ಕೊಂಡು ತಿಂತೀವಿ ನಾವು. ನಿಮಗ್ ಗೊತ್ತಿರ್ಬೇಕು, ಲಾಡು ಪ್ರಸಾದ ಅಂತ ಅಂದ್ರೆ ಈಗ ನಾವೇನೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿಂದ ಲಾಡುಗಳನ್ನ ತಂದು ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹಂಚುವಂತ ನಮ್ಮ ನಂಬಿಕೆ ಇದೆ. ಅದು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ, ಇದು ನಾವು ಪ್ರಸಾದ ತಗೊಳ್ಳಿ ಅಂತ ಅನ್ಬಿಟ್ಟು. ಅಂತ ಒಂದು ಲಾಡು ಪ್ರಸಾದನ ಇಷ್ಟೊಂದು ಅಶುಚಿತ್ವದಿಂದ ಮಾಡಿದ್ರೆ ಹೆಂಗೆ? ಹೈಜೆನಿಕ್ ಇಲ್ಲ. ಅಟ್ಲೀಸ್ಟ್ ಇಷ್ಟು ಬರೀ ಆಷಾಢ ಮಾಡಕ್ಕಾದ್ರೂ ಆಷಾಢ ಮಾಸದಲ್ಲಿ ತಯಾರು ಮಾಡೋದಕ್ಕಾದ್ರೂ ಒಂದಿಷ್ಟು ಜಾಗದ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ ಆಡಳಿತ ಮಂಡಳಿಯವರು? ಇದು ನಮ್ ಪ್ರಶ್ನೆ. ಅಲ್ಲ ಸರ್, ಇದು ಆಷಾಢ ಮಾಸದಿಂದ ಇತ್ತೀಚೆಗೆ ಈ ರೀತಿಯ ಸಮಸ್ಯೆ ಆಗ್ತಾ ಇರೋದಾ ಅಥವಾ ಈ ಮೊದಲಿನಿಂದಲೂ ಕೂಡ ಇದೇ ಪರಿಸ್ಥಿತಿ ಇದೆಯಂತ? ಇಲ್ಲಿ ಮೊದ್ಲಿಂದನೂ ಇದೇ ಪರಿಸ್ಥಿತಿ ಇದೆ. ಏನ್ ಲಾಡು ತಯಾರು ಮಾಡ್ತಾ ಇದಾರಲ್ಲ ಆ ಜಾಗನ ಮಾಮೂಲಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಏನು ಅನ್ನ ಅಡಿಗೆ ಮಾಡೋದಕ್ಕೆ ವ್ಯವಸ್ಥೆ ಉಪಯೋಗಿಸ್ಕೊತಾ ಇದ್ರು. ಆ ಜಾಗದಲ್ಲೇ ಲಾಡು ಮಾಡಕ್ ಒಂದಿಷ್ಟಾಗ್ಲ ಜಾಗ ಕೊಟ್ಟಿದಾರೆ ಅಷ್ಟೇ. ಲಾಡು ಮಾಡೋದಿಕ್ಕೆ ಅಂತಾನೆ ವಿಶೇಷವಾಗಿ ಏನವರು ಜಾಗ ಮಾಡ್ಕೊಟ್ಟಿಲ್ಲ, ಕಲ್ಪಿಸ್ಕೊಟ್ಟಿಲ್ಲ ಅಧಿಕಾರಿಗಳು. ಈಗ ಆಷಾಢ ಮಾಸದಲ್ಲಿ ಭಕ್ತ ಸಾಗರ್ ನಿಮ್ಗೆ ನೋಡಿರ್ಬೇಕು, ನೀವು ಬೆಳಗಿಂದನೂ ನೀವು ನಾವು ನೋಡ್ತಾ ಇದೀವಿ ಪವರ್ ಟಿವಿನಲ್ಲಿ. ಜನ ಏನ್ ಕಿಕ್ಕಿರ್ ನಿಂತವ್ರೆ ಚಾಮುಂಡಿ ಬೆಟ್ಟದಲ್ಲಿ. ಅಷ್ಟು ಜನ ಬಂದವರು ಒಬ್ರು ಬಂದು ಒಂದು ತಗೊಂಡೋಗಲ್ಲ ಮೇಡಮ್. ಒಬ್ಬೊಬ್ರು ಬಂದ್ರೆ ಒಂದ್ 10, 20, 30, 40 ಲಾಡು ತಗೊಂಡೋಗ್ತಾರೆ. ಯಾಕೆಂದ್ರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಅಂತ ಅಕ್ಕಪಕ್ಕದವ್ರಿಗೆಲ್ಲ ಪ್ರಸಾದ ಕೊಡುವಂತ ನಮ್ಮ ಸಂಸ್ಕೃತಿ ಅದು. ಎಷ್ಟು ಲಾಡು ತಯಾರಾಗಬೇಕು ಆ ಲಾಡು. ಓಕೆ ಸರ್, ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ಕೆ. ಈ ಪುಟ್ಟದಾಗಲಿ ಪ್ರತಿನಿತ್ಯ ಲಾಡುವಂತ ಮಾಡುವಂತ ಪ್ರದೇಶದಲ್ಲಿ ಇವ್ರಿಗೆ 20,000 30,000 ಒಂದು ಮನವಿಯನ್ನು ಕೊಡ್ತಾ ಇದ್ವಿ. ಈಗ ಲಾಡು ಮಾಡುವಂತ ಪ್ರದೇಶ ಏನಿದೆ, ಈ ಲಾಡು ಮಾಡುವಂತ ಪ್ರದೇಶ ದಿನಕ್ಕೆ 20,000 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈ 20,000 ಲಾಡು ಮಾಡೋ ಪ್ರದೇಶಕ್ಕೆ ದಯಮಾಡಿ ದೊಡ್ಡ ಮಟ್ಟದ ಒಂದು ಜಾಗದ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಈ ಪುಟ್ಟದಾಗಲಿ ಪ್ರತಿನಿತ್ಯ ಲಾಡುವಂತ ಮಾಡುವಂತ ಪ್ರದೇಶದಲ್ಲಿ ಇವ್ರಿಗೆ 20,000 30,000 ಲಾಡು ಮಾಡಿ ಅಂತಂದ್ರೆ ಪ್ರತಿನಿತ್ಯ ಅವ್ರು ಏನ್ ಮಾಡ್ತಾರೆ?
20,000 30,000 ಲಾಡುನೇ ಮಾಡ್ತಾರ, ಇಲ್ಲಿ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರು. ಜನರ ಆರೋಗ್ಯದ ಜೊತೆ ಆಟ ಆಡುವಂತಹ ನಿಮ್ಮಂತ ಅಧಿಕಾರಿಗಳಿಗೆ ನಮ್ಮ ಧಿಕ್ಕಾರ ಯಾವತ್ತೂ ಸಹ ಇರ್ತದೆ. ದಯಮಾಡಿ ಕೂಡಲೇ ಎಚ್ಚೆತ್ಕೊಂಡು ಇಲ್ಲಿ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಏನ್ ಮಾಡ್ತಾ ಇದ್ರಿ, ಇದನ್ನ ನೀಟಾಗಿ ಸ್ವಚ್ಛತೆ ಕಾಪಾಡುವಂತ ಕೆಲಸವನ್ನ ದಯಮಾಡಿ ಅಧಿಕಾರಿಗಳು ಏನ್ ಕಾಂಟ್ರಾಕ್ಟ್ ಯಾರು ತಗೊಂಡಿದ್ದಾರೆ ಅವ್ರಿಗೆ ವ್ಯವಸ್ಥೆನ ಸುಚಿತವಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಮನವಿಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಗೆ ಒಂದು ಎಚ್ಚರಿಕೆ ಸಂದೇಶವನ್ನ ರಾಜ್ಯದ ಜನತೆ ಪರವಾಗಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ನೀಡ್ತದೆ ಅಂತ ಹೇಳಕ್ಕೆ ಅಧಿಕಾರಿಗಳಿಗೂ ಒಂದು ಮನವಿಯನ್ನ ಕೊಡ್ತಾ ಇದ್ವಿ. ಈಗ ಲಾಡು ಮಾಡುವಂತ ಪ್ರದೇಶ ಏನಿದೆ, ಈ ಲಾಡು ಮಾಡುವಂತ ಪ್ರದೇಶ ದಿನಕ್ಕೆ 20,000 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈ 20,000 ಲಾಡು ಮಾಡೋ ಪ್ರದೇಶಕ್ಕೆ ದಯಮಾಡಿ ದೊಡ್ಡ ಮಟ್ಟದ ಒಂದು ಜಾಗದ ವ್ಯವಸ್ಥೆಯನ್ನ